ಈಗ ನಾವು ಹೋಗ್ತಾಯಿದ್ದೀರಿ ನಮ್ಮ ದೇಶದ ಹೆಮ್ಮೆಯ ಪ್ರತಿಮೆ ಆಗಿರುವಂಥ ಸುಭಾಷ್ ಚಂದ್ರ ಬೋಸ್ ಅವರು ಇರುವಂಥ ಪ್ರತಿಮೆ ಇರುವಂಥ ಇಂಡಿಯಾ ಗೇಟ್ ಹತ್ತಿರಗೆ. ಇಂಡಿಯಾ ಗೇಟ್ನ ನೋಡೋಣ ಬನ್ನಿ. ಇಂಡಿಯಾ ಗೇಟ್ ಹೋಗಬೇಕಾದ್ರೆ ಸಿಗುವಂಥ ಅದ್ಭುತವಾದ ಕ್ಷಣಗಳು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಅದ್ಭುತವಾಗಿದೆಯಲ್ಲ. ಈ ಕಡೆನೂ ಹಿಂಗಿದೆ, ಈ ಕಡೆನೂ ಹಿಂಗಿದೆ. ಇವಾಗ ಹೋಗ್ತಾಯಿದ್ದೀರಿ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ನೋಡೋದಕ್ಕೆ ಇಂಡಿಯಾ ಗೇಟ್ ಹತ್ರ. ಇಲ್ಲಿ ಮೇಂಟೆನೆನ್ಸ್ ಎಲ್ಲ ತುಂಬ ಅದ್ಭುತವಾಗಿದ್ದು, ಈ ಸ್ಥಳದಲ್ಲಿ ನಾವು ಹೋಗ್ಬೇಕಂದ್ರೆ ಪರಿಸರನೂ ತುಂಬ ಕೂಲಾಗಿದೆ. ಯಾಕಂದರೆ ಸಮಯ ಇವಾಗ ಸುಮಾರು 5:30 ಆಗಿರೋದ್ರಿಂದ ಇಲ್ಲಿ ಹೋಗ್ತಾ ಇರಬೇಕಂದ್ರೆ ನಮಗೆ ಪ್ರಕೃತಿಯ ಮಡಿಲಿನಲ್ಲಿ ಒಂದು ಅದ್ಭುತವಾದ ಒಂದು ಕ್ಷಣಗಳನ್ನ ಕಣ್ತುಂಬಿಸ್ಕೊಳ್ಳೋ ರೀತಿಯಲ್ಲಿ ಆಗ್ತಾಯಿದೆ. ಅದಕ್ಕೆ ನೀವು ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಇಂಡಿಯಾ ಗೇಟ್ಗೆ ಸಂಜೆ ಟೈಮಲ್ಲಿ ಬಂದು ನೋಡೋ ಥರ ನಿಮಗೆ ಆಗಲಿ. ಈಗ ಇದೇ ನೇರವಾಗಿ ಹೋದರೆ ನಮಗೆ ರಾಷ್ಟ್ರಪತಿ ಭವನ್ ಸಿಗುತ್ತೆ. ಇವಾಗ ರಾಷ್ಟ್ರಪತಿ ಭವನ್ ಹತ್ತಿರ ಆಮೇಲೆ ಹೋಗ್ತೀರಿ. ನಾವು ಈ ಕಡೆ ಹೋಗ್ಬಿಟ್ಟು ಬರೋಣ. ನಡೆಯೋ ಫಸ್ಟು. ನಮ್ಮ ತಮ್ಮ ಇಷ್ಟೊತ್ತಲ್ಲಿ ಈ ಬೆಸ್ಟಲ್ಲಿ ಐಸ್ ಕ್ರೀಮ್ ತಿಂತೀನಂದ. ನಾನು ಕೊಡ್ಸಲ್ಲ ತಮ್ಮ, ನೀನು ಹೆಲ್ತ್ ತುಂಬ ಮುಖ್ಯ ಅಂತ ಹೇಳಿಬಿಟ್ಟು ಅವನಿಗೆ ಐಸ್ ಕ್ರೀಮ್ ಕೊಡ್ತೀರ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಎಲ್ಲ ಕಡೆ ಲೈಟ್ ಆನ್ ಆಗಿರೋದ್ರಿಂದ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ನೋಡಿ. ಆ ಕಡೆ ಆ ರೋಡ್ಗೆ ಹೋಗೋಣ ಬನ್ನಿ. ಇವಾಗ ಬೇಲ್ಪುರಿ ಬೇಡ ನನಗೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ಇಂಡಿಯಾ ಗೇಟ್. ಅದರ ಮುಂದ್ಗಡೆ ಸುಭಾಷ್ ಚಂದ್ರ ಬೋಸ್ ಅವರು ಇರೋವಂಥದ್ದು. ಇವಾಗ ಅಲ್ಲಿಗೆ ಹೋಗ್ತಾ ಇರೋವಂಥದ್ದು ಯಾವ ಥರ ಕಾಣಿಸ್ತಿದೆ. ಎಲ್ಲ ಫೋಟೋಗ್ರಾಫರ್ಸ್ ಎಲ್ಲ ಇದ್ದಾರೆ. ನಮ್ಮ ಹತ್ರನೂ ಕ್ಯಾಮ್ರಾ ಇದೆ ಅಂದ್ರೂ ಇಲ್ಲ ನಮ್ಮ ಹತ್ರ ತಗೊಳ್ಳಿ ಅಂತಾರೆ. ನಮ್ಮ ಬೇಡ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀರಿ. ಅಂತ ಹೋಗ್ತಾ ಇದ್ದೀವಿ. ಕಾಪಿ ಮೊಬೈಲ್ ಟ್ರಾನ್ಸ್ಫರ್. ಹಾಂ ಹೌದು ಆಯಿತು ಬಿಡೋಣ. ಇವಾಗ ನೋಡೋಣ ಅವ್ರ ಬಾಯಲ್ಲಿ ಏನು ಬರುತ್ತೆ ಈ ಕಂಡೀಷನ್ಸ್ಗೆ. ಅದು ನೋಡಿ ಅವ್ರ ಬಾಯಲ್ಲಿ ಏನು ಬರುತ್ತೆ ಈ ಕಂಡೀಷನ್ಗೆ ನೋಡಿಬಿಟ್ಟು ಆಮೇಲೆ ಮಾತಾಡೋಣ. ಹಾಂ ಒಂದು ಕೊಟ್ಟೇನೋ. ಹೌದು ಮುಂದೆ ಕೊಟ್ಟಿರೋದು ಕೊಟ್ಟಿಲ್ಲ. 120 ಆಗಿದೆ. कुछ नहीं। अरे बल्कि रुक जा, कब आ रहे हैं? कल आ रहे हैं। ज़्यादा अच्छी ಸರಿ ಮಕ್ಕಳು. ಈಗ ನಾವು ನೋಡ್ತಾ ಇರೋದೇ ನಮ್ಮ ಪ್ರೀತಿಯ ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ದೇಶಕ್ಕಾಗಿ ತುಂಬ ಹೋರಾಟ ನಡೆಸಿದಂಥ ಧೀಮಂತ ನಾಯಕನಾದಂಥ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ನೋಡ್ತಾ ಇರೋದು. ಯಾಕೋ ಲೈಟ್ ಹಾಕಿಲ್ಲ. ನಾನು ಇವಾಗ ಇಂಡಿಯಾ ಗೇಟ್ ಮುಂದ್ಗಡೆನೇ ಇರೋದು ನೋಡಿ. ಇಲ್ಲೆಲ್ಲ ಯಾಕೆ ಲೈಟ್ ಹಾಕಿಲ್ಲ? ಏನಾನ ಇರೋದ್ರಿಂದ ಏನಾದರೂ ಲೈಟ್ ಹಾಕಿಲ್ವೇನೋ. ತುಂಬ ಅದ್ಭುತವಾಗಿ ಕಾಣಿಸ್ತಿದೆ ಇಲ್ಲಿಂದ ಕತ್ತಲಾದ್ರೂ. ಕತ್ತಲಿಂದ ಬೆಳಕಿಗೆ ನಮ್ಮ ದೇಶವನ್ನು ಕೊಂಡೊಯ್ದಂಥ ಮಹಾನ್ ವ್ಯಕ್ತಿಯ ಒಂದು ಪ್ರತಿಮೆ ಮುಂದೆ ಇರೋದು ನನಗಿವತ್ತು. ನನ್ನ ಜೀವನದಲ್ಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟವಾದಂಥ ವ್ಯಕ್ತಿನ ಹಾಗೆಯೇ
ಏನಂದರೆ ಅವ್ರ ಬಗ್ಗೆ ನನಗೆ ಸುಭಾಷ್ ಚಂದ್ರ ಬೋಸ್ ಅಂತ ಹೆಸರು ಕೇಳಿದ ಕೂಡಲೇ ನನ್ನ ಮೈಯೆಲ್ಲ ಜುಮ್ ಅನ್ನೋ ರೀತಿಯಲ್ಲಿ ಅವರು ಮಾಡಿರೋಂಥ ಸಾಹಸಗಳು ನನ್ನ ಕಣ್ಮುಂದೆ ಬರೋಂಥ ಇದು ತುಂಬ. ಹಾಗಾಗಿ ನನಗೆ ಸುಭಾಷ್ ಚಂದ್ರ ಬೋಸ್ ಅಂದರೆ ತುಂಬ ಕಣಕಣದಲ್ಲೂ ಸುಭಾಷ್ ಚಂದ್ರ ಬೋಸ್ ಅನ್ನೋ ರೀತಿಯಲ್ಲಿ ನಾನು ನನ್ನ ಜೀವನದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ತುಂಬ ನೆನೀತೀನಿ. ಎಲ್ಲ ಕಡೆ ಹೋದ್ರೆ ದೇಶ ಅಂತ ಫಸ್ಟ್ ವಿಚಾರ ಬಂತಂದರೆ ನನಗೆ ಸುಭಾಷ್ ಚಂದ್ರ ಬೋಸ್ ಅವರೇ ನೆನಪಾಗೋದು. ಭಾರತ್ ಮಾತಾ ಕಿ ಜೈ, ಸುಭಾಷ್ ಚಂದ್ರ ಬೋಸ್ ಕಿ ಜೈ. ಇವಾಗ ನೋಡಿ ಇಂಡಿಯಾ ಗೇಟ್ ಇಲ್ಲಿಂದ ಶಾಲೆಯ ಮಕ್ಕಳು ಎಲ್ಲ ಬಂದು ನಮ್ಮ ಡೆಲ್ಲಿಗೆ ಇದರಲ್ಲಿ ನೋಡಿಬಿಟ್ಟು ಇಂಡಿಯಾ ಗೇಟ್ನ ನೋಡಿಬಿಟ್ಟು ಸುಭಾಷ್ ಚಂದ್ರ ಬೋಸ್ ಅವರನ್ನು ನೋಡಿ ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಎಷ್ಟು ಅದ್ಭುತವಾಗಿದೆ. ಮೇಂಟೆನೆನ್ಸ್ ಎಲ್ಲ ನೀಟಾಗಿ ಮಾಡಿದ್ದಾರಲ್ಲ, ಅದ್ಭುತವಾಗಿದೆ, ತುಂಬ ಅದ್ಭುತವಾಗಿದೆ ಮೇಂಟೆನೆನ್ಸ್ ಎಲ್ಲ. ಭಾರತದಲ್ಲಿ ಎಲ್ಲ ಕಡೆ ಹಿಂಗೆ ಹಾಕ್ಬಿಟ್ರೆ ಸೂಪರಾಗಿರುತ್ತೆ.